ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್. ಒಂದು ಸ್ಟಾಕ್ ನಲ್ಲಿ ಎಷ್ಟು ಹಣ ತೊಡಗಿಸಬೇಕು, ಇದೊಂದು ತುಂಬಾ ಮುಖ್ಯವಾದ ವಿಷಯ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಾಂಗ್ ಟರ್ಮ್ ನಲ್ಲಿ ಸರ್ವೈವ್ ಆಗೋದಕ್ಕೆ. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಹ. ಯಾಕಂದ್ರೆ ನನಗಿದು ರಿಯಲೈಸ್ ಆಗೋದಕ್ಕೆ ಆಲ್ಮೋಸ್ಟ್ 2 ವರ್ಷ ಆಯ್ತು. ಬನ್ನಿ ಇವಾಗ ಇದನ್ನ ಡೀಟೇಲ್ ಆಗಿ ಮಾತಾಡೋಣ. ಜನರಲಿ 2 ತರದ ಇನ್ವೆಸ್ಟ್ಮೆಂಟ್ ಸ್ಟೈಲ್ಸ್ ಇರುತ್ತೆ ಜನಗಳದು. ಒಂದು ಕಾನ್ಸಂಟ್ರೇಟೆಡ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ, ಎರಡನೇದು ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಕಾನ್ಸಂಟ್ರೇಟೆಡ್ ಇನ್ವೆಸ್ಟ್ಮೆಂಟ್ ಅಂದ್ರೇನು ಅಂದ್ರೆ, ಕೇವಲ ಒಂದು ಇಲ್ಲ ಅಂದ್ರೆ ಒಂದು ಕೆಲವು ಸ್ಟಾಕ್ಸ್, 4-5 ಸ್ಟಾಕ್ಸ್ ನಲ್ಲಿ ತಮ್ಮ ಎಂಟೈರ್ ಅಮೌಂಟ್ ಹಾಕೋದು, ಇಲ್ಲ ಅಂದ್ರೆ ಮೆಜಾರಿಟಿ ಆಫ್ ದ ಅಮೌಂಟ್ ಹಾಕೋದು. ಎಕ್ಸಾಂಪಲ್, 1 ಲಕ್ಷ ಅಮೌಂಟ್ ಇದ್ರೆ, ಒಂದು ಸರಳ ಉದಾಹರಣೆ ಕೊಡ್ತಿದ್ದೀನಿ. 1 ಲಕ್ಷ ಅಮೌಂಟ್ ಇದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ನಾವು 2, 3 ಅಥವಾ 4 ಸ್ಟಾಕ್ಸ್ ನ ಚೂಸ್ ಮಾಡಿ ಅದನ್ನ ಡಿವೈಡ್ ಮಾಡ್ಬಿಟ್ಟು ಹಾಕೋದು. ಇಲ್ಲ ಒಂದ್ ಸ್ಟಾಕ್ ನಲ್ಲಿ 50%, 4-5 ಸ್ಟಾಕ್ಸ್ ನಲ್ಲಿ ಉಳಿದ ಅಮೌಂಟ್ ಗಳನ್ನ ಇನ್ವೆಸ್ಟ್ ಮಾಡೋದು. ಅಂದ್ರೆ ಕಾನ್ಸಂಟ್ರೇಟ್ ಮಾಡೋದು ಅಂತ ಅರ್ಥ. ಉದಾಹರಣೆಗೆ, ನಮ್ಮ ವಿಶ್ವದ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಇದೇ ಮೆಥಡ್ ನ ಫಾಲೋ ಮಾಡೋದು. ಫಾರ್ ಎಕ್ಸಾಂಪಲ್, ವಾರನ್ ಬಫೆಟ್ ಅವರ ಇದು ಹೋಲ್ಡಿಂಗ್ಸ್ ನೋಡಿ. ಅವರ ಕಂಪನಿ ಬಂದು ಬರ್ಕ್ಷೈರ್ ಹ್ಯಾಥ್ವೇ ಹೋಲ್ಡಿಂಗ್ಸ್ ಅಂತ. ಅದರಲ್ಲಿ ನೋಡಿದ್ರೆ ನೀವು ಆಲ್ಮೋಸ್ಟ್ 37 ಸ್ಟಾಕ್ಸ್ ಇದೆ. ಆದ್ರೆ ಆಪಲ್ ನಲ್ಲಿ ತಮ್ಮ ಟೋಟಲ್ ಅಮೌಂಟ್ ನ 24% ಇನ್ವೆಸ್ಟ್ ಮಾಡಿದ್ದಾರೆ. ಒಂದ್ ಕಾಲದಲ್ಲಿ ಅವರು 50% ಇನ್ವೆಸ್ಟ್ ಮಾಡಿದ್ರು. ಇಲ್ಲಿ ನೋಡಿ, ಸೋಲ್ಡ್ 25% ಆಫ್ ಶೇರ್ಸ್ Q3 2024. ಡಿಸೆಂಬರ್ 2024 ಒಳಗೆ ಅವರು 25% ಸೆಲ್ ಮಾಡಿದ್ದಾರೆ. ಅಲ್ಲಿವರೆಗೂ 50% ಇತ್ತು. ಅಂದ್ರೆ ಎಷ್ಟು 50% ಕಾನ್ಸಂಟ್ರೇಟ್ ಮಾಡಿದ್ರು ಅಂತ. ಮಿಕ್ಕಿದ್ ನೋಡಿದ್ರೆ, ಆಪಲ್ ನಲ್ಲಿ 24%, ಅಮೆರಿಕನ್ ಎಕ್ಸ್ಪ್ರೆಸ್ ಅನ್ನೋ ಕಂಪನಿನಲ್ಲಿ ಆಲ್ಮೋಸ್ಟ್ 18%, ಬ್ಯಾಂಕ್ ಆಫ್ ಅಮೆರಿಕಾ 13%, ಕೋಕೋ ಕೋಲಾ 9%, ಶೆವ್ರಾನ್ 6%. ಹೀಗೆ ಆಲ್ಮೋಸ್ಟ್ ಒಂದು ಟಾಪ್ 7 ಕಂಪನೀಸ್ ನೋಡಿದ್ರೆ ಅದ್ರಲ್ಲಿ ಆಲ್ಮೋಸ್ಟ್ ಅವ್ರದ್ದು 64%. ಈ ನಂಬರ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 64% ಬರುತ್ತೆ. 64% ಅವರ ಟೋಟಲ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಇವ್ರ ಅಮೌಂಟ್ ನೋಡಿದ್ರೆ ಇಟ್ಸ್ ವೆರಿ ಬಿಗ್. ನಮ್ ತರ 1 ಲಕ್ಷ 2 ಲಕ್ಷ ಅಲ್ಲ, ಬಿಲಿಯನ್ ಗಟ್ಲೆ ಅವ್ರದ್ದು ಪೋರ್ಟ್ಫೋಲಿಯೋ ಅಮೌಂಟ್ ಇರುತ್ತೆ. ಓಕೆ, ಹಾಗೆ ರಾಕೇಶ್ ಜುಂಜುನ್ವಾಲಾ ಅವ್ರು ನೋಡಿದ್ರೆ ಇನ್ನೊಂದು ಎಕ್ಸಾಂಪಲ್ ಪೋರ್ಟ್ಫೋಲಿಯೋ ನೋಡಿ. ಇದರಲ್ಲಿ ಟಾಪ್ ಟೈಟಾನ್, ಇನ್ವೆಂಚರಸ್, ನಾಲೆಜ್, ಈ ತರ ಕೆಲವು ಕಂಪನಿಗಳಲ್ಲಿ 15,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಒಂದೊಂದ್ರಲ್ಲಿ. ಮತ್ತೆ ನೋಡಿ, ಅವ್ರು ಕನ್ಸಿಸ್ಟೆಂಟ್ ಆಗಿ ತುಂಬಾ ವರ್ಷಗಳಿಂದ ಅಷ್ಟೇ ಪರ್ಸೆಂಟೇಜ್ ನ ರಿಮೈನ್ ಮಾಡ್ತಾ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇನ್ಕ್ರೀಸ್ ಮಾಡಿದ್ದಾರೆ ನೋಡಿ, ಈ ರೀತಿ. ಇದು ಕಾನ್ಸಂಟ್ರೇಟೆಡ್. ಇದರ ಅಡ್ವಾಂಟೇಜಸ್ ಏನು, ಅನುಕೂಲಗಳೇನು ಅಂದ್ರೆ, ಒಂದು 5 ಕಂಪ್ನಿ 10 ಕಂಪ್ನಿ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಅವ್ರಿಗೆ. ಒಂದು 30, 40, 50 ಸ್ಟಾಕ್ ಗಳನ್ನ ಅನಾಲಿಸಿಸ್ ಮಾಡೋ ಕೂರಷ್ಟು ಅವಶ್ಯಕತೆ ಇಲ್ಲ. ಆದ್ರೆ ಇದರ ಅನಾನುಕೂಲತೆಗಳು ಏನು ಅಂದ್ರೆ, ಲಾಸ್ ಆದ್ರೆ ನಮ್ಮ ಎಂಟೈರ್ ಪೋರ್ಟ್ಫೋಲಿಯೋ ವೈಪೌಟ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಆಪಲ್ ಏನಾದ್ರು ಪ್ರಾಫಿಟ್ ಕೊಟ್ಟಿರಲಿಲ್ಲ ಅಂದ್ರೆ ಅವ್ರಿಗೆ 50% ಪೋರ್ಟ್ಫೋಲಿಯೋ ವೈಪೌಟ್ ಆಗೋಗ್ತಾ ಇತ್ತು. ಲಾಸ್ ಆಗೋದು ಒಂದು ವಿಷಯ. ಎರಡನೇದು ನೋಷನಲ್ ಲಾಸ್ ಅಂದ್ರೆ, ಈಗ ಮಾರ್ಕೆಟ್ ಬಿದ್ದೋಯ್ತು ಯಾವ್ದೋ ಒಂದು ಕಂಡೀಷನ್ಗೆ, ಈಗ ಕೋವಿಡ್ ಬಂತು, ಮತ್ತೊಂದು ಬಂತು, ಆ ಪರಿಸ್ಥಿತಿನಲ್ಲಿ ಟೆಂಪ್ರರಿ ಲಾಸ್ ನಮ್ಮ ಅಕೌಂಟ್ ನಲ್ಲಿ ಲಾಸ್ ತೋರಿಸಿರುತ್ತೆ. 20%, 30%, 50%. ನಾವಿನ್ನು ಲಾಸ್ ಬುಕ್ ಮಾಡಿರೋದಿಲ್ಲ. ಆ ಒಂದು ಟೆಂಪ್ರರಿ ಲಾಸ್ ನ ಜೀರ್ಣ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇರಬೇಕು. ಜನರಲಿ ನಾವು ರಿಟೇಲ್ ಪಬ್ಲಿಕ್, ನಮ್ಗೆ ತುಂಬಾ ಕಷ್ಟ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಮಾರ್ಕೆಟ್ ನಾಲೆಜ್ ಇರಲ್ಲ, ಪೇಷನ್ಸ್ ಇರಲ್ಲ, ಅದನ್ನೆಲ್ಲ ಅಬ್ಸರ್ವ್ ಮಾಡಕ್ಕಂತ ಆಗೋದಿಲ್ಲ. ಹಾಗಾದ್ರೆ ಈ ತರ ಮೆಥಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಯಾರು? ಇವರೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್. ರಾಕೇಶ್ ಜುಂಜುನ್ವಾಲಾ ಇರ್ಬೋದು, ವಾರೆನ್ ಬಫೆಟ್ ಇರ್ಬೋದು, ವಿಜಯ್ ಕೆಡಿಯಾ ಇರ್ಬೋದು. ಇವರೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್. ಇವರು ದೊಡ್ಡ ದೊಡ್ಡ ಸ್ಟೇಕ್ ನ ತಗೊಂಡಿರೋದ್ರಿಂದ ಅವರು ಬೋರ್ಡ್ ಮೆಂಬರ್ಸ್ ಆಗ್ಬಿಡ್ತಾರೆ ಒಂದೊಂದ್ಸಲ. ಅದರಿಂದ ಅವರು ಸಿಇಒಗಳನ್ನ ಫೋನ್ ಮಾಡಿ ಕೇಳ್ಬೋದು, ಬೋರ್ಡ್ ಮೆಂಬರ್ಸ್ ನ ಫೋನ್ ಮಾಡಿ ಕೇಳ್ಬೋದು, ಏನೇನ್ ರೀತಿ ಇದೆ ಕಂಪ್ನಿನಲ್ಲಿ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ. ಸೊ ಅದರಿಂದ ಅವರೊಂದು ಬೆಟ್ ತಗೊಂತಾರೆ. ಫ್ಯೂಚರ್ ನಲ್ಲಿ ಈ ತರ ಕಂಪ್ನಿ ಇಷ್ಟೊಂದು ದೊಡ್ಡದಾಗತ್ತೆ. ಅವ್ರಿಗೊಂದು ವಿಷನ್ ಥಿಂಕಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಅವರು ಫ್ಯೂಚರ್ ಅಲ್ಲಿ ಏನಾಗಬಹುದು ಅರ್ಥ ಮಾಡ್ಕೊಂಡು ಆ ಬೆಟ್ ಮೇಲೆ ಒಳ್ಳೆ ಸ್ಟಾಕ್ಸ್ ನ ತಗೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ ಸುಮ್ನೆ, ದೊಡ್ಡ ದೊಡ್ಡ ಬೆಟ್ ತಗೊಂಡು. ಮತ್ತೆ ಇನ್ನೊಂದೇನಂದ್ರೆ, ಅವ್ರು ಕೆಲವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡಿರ್ತಾರೆ. ಒಂದು, ಅವ್ರು ಕಾಮ್ ಆಗಿರ್ತಾರೆ, ಮೈಂಡ್ ಕ್ಲಿಯರ್ ಆಗಿರುತ್ತೆ, ಮತ್ತೆ ಅವ್ರಿಗೆ ತಾಳ್ಮೆ ತುಂಬಾ ಚೆನ್ನಾಗಿರುತ್ತೆ. ಉದಾಹರಣೆ ಅಂತ ಹೇಳ್ತೀನಿ ನೋಡಿ. ಇದು ವಿಜಯ್ ಕೆಡಿಯಾ ಅವರ ಪೋರ್ಟ್ಫೋಲಿಯೋ. ವಿಜಯ್ ಕೆಡಿಯಾ ಅವರು ಒನ್ ಆಫ್ ದ ಫೇಮಸ್ ಇನ್ವೆಸ್ಟರ್ಸ್ ಇಂಡಿಯಾದಲ್ಲಿ. ರಾಕೇಶ್ ಜುಂಜುನ್ವಾಲಾ ಆ ಲೈನ್ ಅಲ್ಲಿ ಬರ್ತಾರೆ ಅವರು. ಅವ್ರು ಕೆಲವು ಇನ್ವೆಸ್ಟ್ಮೆಂಟ್ ನೋಡಿದ್ರೆ, ಒಂದು ಕಂಪನಿ ವೈಭವ್ ಗ್ಲೋಬಲ್ ಅಂದ್ಬಿಟ್ಟು ನೋಡಿ, ಅದರಲ್ಲಿ 90 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಇದೆ? 2% ಹೋಲ್ಡ್ ಮಾಡಿದ್ದಾರೆ. ನಾವು ಸ್ವಲ್ಪ ಅವರು ಯಾವಾಗಿಂದ ಇನ್ವೆಸ್ಟ್ ಮಾಡಿದ್ರು ನೋಡಿ. ಮಾರ್ಚ್ 2017 ಇಂದ ವಿಜಯ್ ಕೆಡಿಯಾ ಅವರು 1% ಇಂದ ಇನ್ವೆಸ್ಟ್ ಮಾಡಿ ಇವಾಗ 2% ವರೆಗೂ ಬಂದಿದ್ದಾರೆ. ಇನ್ನು ಹೋಲ್ಡ್ ಮಾಡಿದ್ದಾರೆ. ಈ ಪೇಷನ್ಸ್ ಎಷ್ಟಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವೈಭವ್ ಗ್ಲೋಬಲ್ ಸ್ಟಾಕ್ ಡೈಲಿ ಚಾರ್ಟ್. ಇದರಲ್ಲಿ ನಾವು ಅವರು 2017 ಮಾರ್ಚ್ ಅದನ್ನ ಮಾರ್ಕ್ ಮಾಡೋಣ. ಓಕೆ, ಈ ಒಂದು ಪೀರಿಯಡ್ ಇಲ್ಲೆಲ್ಲಿಂದನೂ ಸ್ಟಾಕ್ ತಗೊಳ್ಳೋದು ಶುರು ಮಾಡಿದ್ರು 1%. ಸೊ ಇಲ್ಲಿ 2017 ಇಂದ 2025 ಇವಾಗ ನಾವು ಆಲ್ಮೋಸ್ಟ್ 8 ವರ್ಷ ಆಗಿದೆ. 8 ವರ್ಷದಿಂದ ಒಂದೇ ಸ್ಟಾಕ್ ನಲ್ಲಿ ಕುತ್ಕೊಂಡಿದ್ದಾರೆ ಅವರು. ಈಗ ಕರೆಂಟ್ ಯಾವ ಪ್ರೈಸ್ ಇದೆ? 273 ಇದೆ. ನೋಡೋಣ ಈಗ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಸೋಫಾರ್ ಅಂದ್ರೆ, 267%. ಅಂದ್ರೆ 2.5 ಪಟ್ಟು ಅದು ರಿಟರ್ನ್ ಕೊಟ್ಟಿದೆ. ಒಂದು ಒಳ್ಳೆ ರಿಟರ್ನ್ ಇರ್ಬೋದು. ಆದ್ರೆ ಒಂದು ವಿಶೇಷ ನೋಡಿದ್ರೆ, ಈಗಿನ ಲೆವೆಲ್ ಇಂದ ಹೈಯೆಸ್ಟ್ ಲೆವೆಲ್ ಎಷ್ಟು ಹೋಗಿತ್ತು? 1100 ಪಟ್ಟು ಸ್ಟಾಕ್ ಮೇಲೋಗಿತ್ತು. 989, ಆಲ್ಮೋಸ್ಟ್ 1000 ಹಿಟ್ ಆಗಿ ಅಲ್ಲಿಂದ ಕೆಳಗೆ ಬಂದಿದೆ. ಸೊ ವೈಭವ್
ಸೊ ವಿಜಯ್ ಕೇಡಿ ಅವರ ಪರಿಸ್ಥಿತಿ ಹೇಗಿರ್ಬೇಡ, ಒಂದು ಸ್ಟಾಕ್ ತಗೊಂಡಿದ್ದವರು 10 ಪಟ್ಟು 11 ಪಟ್ಟು ಹೋಗಿದೆ, ಮತ್ತೆ ಅಲ್ಲಿಂದ ಮತ್ತೆ ಅವ್ರು ತಗೊಂಡಿರೋ ಆಲ್ಮೋಸ್ಟ್ ಲೆವೆಲ್ಗೆ ಬಂದ್ಬಿಟ್ಟಿದೆ. ಒಂದೊಂದ್ 2% ರಿಟರ್ನ್ ಕೊಟ್ಟಿದೆ ಅಷ್ಟು ಆಸ್ ಆಫ್ ನೌ. ಅಂದ್ರೆ ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇರಬೇಕು. ಡೌನ್ ಅಲ್ಲಿ ಹೋಗಿದ್ರು ಅವ್ರು ಇನ್ನು ಸೆಲ್ ಮಾಡಿಲ್ಲ, ಇನ್ನು ಆಕ್ಟಿವ್ ಆಗಿ ಇಟ್ಕೊಂಡಿದ್ದಾರೆ. ಒಂದು ಅವ್ರಿಗೆ ಪೇಷನ್ಸ್ ಎಷ್ಟಿರ್ಬೇಡ, ಮತ್ತೆ ಇನ್ನೊಂದು ಆ ಕಂಪ್ನಿ ಬಗ್ಗೆ ಕಾನ್ಫಿಡೆನ್ಸ್ ಎಷ್ಟಿರ್ಬೇಡ, ಅದು ಇನ್ನು ಫ್ಯೂಚರ್ ಅಲ್ಲಿ ಹೋಗೇ ಹೋಗುತ್ತೆ, ರಿಟರ್ನ್ ಕೊಡುತ್ತೆ ಅನ್ಬಿಟ್ಟು. ಸೊ ಓನ್ಲಿ ಇಂಥ ಜನಗಳು ಮಾತ್ರ ಈ ತರ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋದಲ್ಲಿ ಒಂದೇ ಸ್ಟಾಕ್ ನಲ್ಲೇ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡೋದು, ಅವ್ರು 50% ಆ ರೀತಿ ಎಲ್ಲ ಅಂತವ್ರಿಗೆ ಮಾತ್ರ ಸೂಟಬಲ್ ಆಗುತ್ತೆ. ನಮ್ಮಂತ ರಿಟೇಲ್ ಪಬ್ಲಿಕ್ಗೆ ತುಂಬಾ ಕಷ್ಟ. ನಮ್ಗೆ ಈ ತರ ಎಲ್ಲ ವೊಲಟಿಲಿಟಿನ ತಡ್ಕೊಳಕ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಅವ್ರಿಗೆ ರಿಸ್ಕ್ ತಗೊಳ್ಳೋ ಕೆಪಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ವಾರೆನ್ ಬಫೆಟ್, ರಾಕೇಶ್ ಜುಂಜುನ್ವಾಲಾ, ವಿಜಯ್ ಕೆಡಿ ಅವ್ರಿಗೆ. ಮತ್ತೆ ಅವ್ರಿಗೆ ಇನ್ಫಾರ್ಮೇಶನ್ ಅಷ್ಟೇ ಚೆನ್ನಾಗಿ ಗೊತ್ತಿರುತ್ತೆ ಇನ್ಸೈಡರ್ ಇಂದ, ಅವ್ರಿಗೆ ವಿಷನ್ ಥಿಂಕಿಂಗ್ ಎಲ್ಲ ಚೆನ್ನಾಗಿರುತ್ತೆ. ನಮ್ಗೆ ರಿಟೇಲ್ ಪಬ್ಲಿಕ್ ಕಡಿಮೆ. ಅದರಿಂದ ನಮ್ಗೆ ರಿಟೇಲ್ ಪಬ್ಲಿಕ್ ಈ ತರ ಮೆಥಡ್ ಸೂಟ್ ಆಗೋದಿಲ್ಲ. ಒಂದೇ ಸ್ಟಾಕ್ ನಲ್ಲಿ ಅಥವಾ 3-4-5 ಸ್ಟಾಕ್ಸ್ ನಲ್ಲಿ ನಮ್ಮ ಎಂಟೈರ್ ಸೇವಿಂಗ್ಸ್ ಹಾಕ್ತದೆ. ಸೊ ನಮ್ಗೆ ಯಾವ್ದು ಬೆಸ್ಟ್ ಮೆಥಡ್ ರಿಟೇಲ್ ಪಬ್ಲಿಕ್ಗೆ ನಮ್ಗೆಲ್ಲ ಸೂಟ್ ಆಗೋದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂದ್ರೆ ನಮ್ಮ ರಿಸ್ಕ್ ನ ಹಂಚೋದು, ಸ್ಪ್ರೆಡ್ ಮಾಡೋದು, ಅಂದ್ರೆ ತುಂಬಾ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಂತ. ಈಗ ನಾನು ಕೆಲವು ವರ್ಷಗಳಿಂದ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ನನ್ನ ಮೆಥಡ್ ಏನಂದ್ರೆ, ನಾನು ಒಂದು ಸ್ಟಾಕ್ ನಲ್ಲಿ ನಂದು ಏನೇ ಅಮೌಂಟ್ ಇದ್ರು 3% ಮ್ಯಾಕ್ಸಿಮಮ್ ತುಂಬಾ ಚೆನ್ನಾಗಿರೋ ಸ್ಟಾಕ್ ಇದೆ, ಒಂದು ಒಳ್ಳೆ ಆಪರ್ಚುನಿಟಿ ಅಂದ್ರೆ 5% ಗಿನ ಮೇಲೆ ನಾನು ಅಮೌಂಟ್ ನ ಇನ್ವೆಸ್ಟ್ ಮಾಡಲ್ಲ. ಅಂದ್ರೆ ಒಂದು ಉದಾಹರಣೆಗೆ ನನ್ನ ಹತ್ರ 1 ಲಕ್ಷ ಇನ್ವೆಸ್ಟ್ ಮಾಡಕ್ ಅಮೌಂಟ್ ಇದ್ರೆ ನಾನು ಒಂದು ಸ್ಟಾಕ್ ನಲ್ಲಿ ಬರೀ 3% ಅಂದ್ರೆ 3,000 ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಸೊ ಇದರಿಂದ ನನ್ನ ಪೋರ್ಟ್ಫೋಲಿಯೋದಲ್ಲಿ ಆಲ್ಮೋಸ್ಟ್ 30-35 ಸ್ಟಾಕ್ಗಳು ಇರ್ತವೆ ಒಂದ್ ಸಲಿನಲ್ಲಿ. ಇದರ ಅಡ್ವಾಂಟೇಜಸ್ ಏನಂದ್ರೆ, ಸಪೋಸ್ ಒಂದ್ ಸ್ಟಾಕ್ ವರ್ಕ್ ಆಗಿಲ್ಲ, 2-3 ಸ್ಟಾಕ್ ವರ್ಕ್ ಆಗಿಲ್ಲ ಅಂದ್ರೆ ಉಳಿದ ಸ್ಟಾಕ್ ಗಳೆಲ್ಲ ವರ್ಕ್ ಆಗಿ ಒಂದು ಆವರೇಜ್ ರಿಟರ್ನ್ ಕೊಡುತ್ತೆ. ನನ್ಗೆ ಏನ್ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ ಅಂದ್ರೆ, 1 ವರ್ಷ 2 ವರ್ಷ ಏನ್ ಕೆಲವು ಸ್ಟಾಕ್ ಗಳು ಓಡಿರೋದಿಲ್ಲ. ಈ 3,000 ಒಂದ್ 5 ಸ್ಟಾಕ್ ಓಡಿರಲ್ಲ. 15,000 ಅಮೌಂಟ್ 1 ಲಕ್ಷದಲ್ಲಿ 15,000 ಇದನ್ನ ಏನು ರಿಟರ್ನ್ ಬರಲ್ಲ ನಂಗೆ ಆ ಒಂದು ವರ್ಷ 2 ವರ್ಷ ಪೀರಿಯಡ್. ಆದ್ರೆ ಉಳಿದ 85,000 ಅದ್ರಲ್ಲಿ ಏನು ಉಳಿದ 30 ಸ್ಟಾಕ್ಗಳು 25 ಸ್ಟಾಕ್ಗಳು ಇರ್ತಾವೋ ಅವು ನನಗೆ ಒಂದು ಆವರೇಜ್ ರಿಟರ್ನ್ ಕೊಡುತ್ತೆ. ಮೊದಲ ಒಂದು 15,000 ಇನ್ವೆಸ್ಟ್ಮೆಂಟ್ ಏನ್ ರಿಟರ್ನ್ ಕೊಟ್ಟಿಲ್ಲ, ಅದು ನಂತರ ಒಂದು ವರ್ಷ 2 ವರ್ಷ ನಂತರ ಅದು ರಿಟರ್ನ್ ಕೊಡುತ್ತೆ. ಅನ್ಲೆಸ್ ಇಟ್ಸ್ ಅ ಬ್ಯಾಡ್ ಇನ್ವೆಸ್ಟ್ಮೆಂಟ್. ಸೊ ನಂಗೇನಾಗುತ್ತೆ, ನನ್ನ ರಿಸ್ಕ್ ಸ್ಪ್ರೆಡ್ ಆಗುತ್ತೆ. ಅದೇ ನಾನು ಒಂದೇ ಸ್ಟಾಕ್ 2 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಯಾವುದೋ ಒಂದು ಕಾರಣಗಳಿಂದ ವೈಭವ್ ಗ್ಲೋಬಲ್ ತರ ಒಂದು 2-3 ವರ್ಷ ರಿಟರ್ನ್ ಕೊಡೋದಿಲ್ಲ. 1 ಲಕ್ಷಕ್ಕೆ ನಂಗೆ 2-3 ವರ್ಷದಲ್ಲಿ ಏನು ರಿಟರ್ನ್ ಸಿಗೋದಿಲ್ಲ. ಸೊ ನಮಗೆ ರಿಟೇಲ್ ಪಬ್ಲಿಕ್ ಗೆ ಆ ಒಂದು ಪೇನ್ ತಡೆಯಕ್ ಆಗೋದಿಲ್ಲ, ಬರೀ ನೋಷನಲ್ ಲಾಸ್ ನೋಡ್ತಾ ಕೂತ್ಕೊಳ್ಳೋದಕ್ಕೆ. ಈಗಂತೂ ಈ ಡಿಮ್ಯಾಟ್ ಅಕೌಂಟ್ಗಳು ತುಂಬಾ ಈಸಿ ಆಕ್ಸೆಸ್ ಇಂದ ಕ್ರಿಯೇಟ್ ಮಾಡಬಹುದು. ಪ್ರತಿದಿನ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡಿರೋರು ಇನ್ಕ್ಲೂಡಿಂಗ್ ನಾನು ಇದೇ ತರ ಮಾಡ್ತಿದ್ದೆ ಮೊದಲು. ಡಿಮ್ಯಾಟ್ ಅಕೌಂಟ್ ಪ್ರತಿದಿನ ನೋಡೋದು, ಲಾಗಿನ್ ಮಾಡ್ಬಿಟ್ಟು ಎಷ್ಟಿದೆ ರಿಟರ್ನ್ ಅಂತ. ಅದರಿಂದಾನೇ ನಮ್ಮ ಸ್ಥೈರ್ಯ ಕಳ್ಕೊಂಡ್ಬಿಡ್ತೀವಿ. ಏನ್ ಮಾಡ್ತೀವಿ, ಒಂದಿನ ಆತರ ಏನಾದ್ರು ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀವಿ, ಒಂದಿನ ಎಲ್ಲ ನಮ್ಮ ಪೇಷನ್ಸ್ ನ ಕಳ್ಕೊಂಡ್ಬಿಟ್ಟು ಸ್ಟಾಕ್ಸ್ ಎಲ್ಲ ಸೆಲ್ ಮಾಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಟ್ಟ ಅಭಿಪ್ರಾಯನ ಪಡ್ಕೊಂತೀವಿ ನಾವು. ಸ್ಟಾಕ್ ಮಾರ್ಕೆಟ್ ನಮ್ಮಂತವ್ರಿಗಿಲ್ಲ. ಅದರಿಂದ ಒಂದು ಕಲ್ತಿರೋ ಪ್ರಾಕ್ಟಿಕಲ್ ಲೆಸನ್ ಅಂದ್ರೆ, ಒಂದು ಸ್ಟಾಕ್ ನಲ್ಲಿ 3% ಮ್ಯಾಕ್ಸಿಮಮ್ ಅಂದ್ರೆ 5% ಮೇಲೆ ಇನ್ವೆಸ್ಟ್ ಮಾಡಲ್ಲ. ಪೀಸ್ ಆಫ್ ಮೈಂಡ್ ಇರುತ್ತೆ. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಹೀಗೆ ಮತ್ತೊಂದು ಲರ್ನಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ತೆ ಸ್ನೇಹಿತರೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರ ಜೊತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.